ವ್ಯೂವರ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬ್ರಹ್ಮಕಮಲ ಹೂವಿನ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಈ ಹೂವು ರಾತ್ರಿ ಹೊತ್ತು ಹರಡುವ ಒಂದು ವಿಶೇಷವಾದ ಹೂವಾಗಿದ್ದು, ಇದು ಒಂದೇ ರಾತ್ರಿ ಹರಡಿದರೂ ಕೂಡ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬಾ ಆಸೆ, ಇದೇ ಹೂವು ಯಾಕೆ ಬೆಳಗ್ಗೆ ಹೊತ್ತು ಹರಡಬಾರ್ದು ಅನ್ನಿಸುತ್ತೆ. ಅಷ್ಟು ಚೆನ್ನಾಗಿ ಅದರ ಸ್ಮೆಲ್ಲು ಹಾಗೆ ನೋಡಲಿಕ್ಕೆ ತುಂಬಾ ಸುಂದರವಾಗಿರುತ್ತೆ. ಅದರಲ್ಲಂತೂ ನಾನು ಹಾಕಿರೋದು ಹೈಬ್ರಿಡು. ಆ ಹೈಬ್ರಿಡ್ ಗಿಡ ತುಂಬ ಒಳ್ಳೆ ಮಲ್ಲಿಗೆ ಹೂವಿನ ರೀತಿ ಹರಳಿರುತ್ತೆ. ಅದನ್ನು ನೋಡಲಿಕ್ಕೆ ತುಂಬ ಖುಷಿ. ಅದೇ ರೀತಿ ಈ ಹೂವಿನ ಗಿಡನ ಬೆಳೆಸೋದು ಅಂದ್ರೆ ತುಂಬಾ ಈಸಿ ವಿಧಾನದಲ್ಲಿ ಬೆಳೆಸ್ಬೋದು. ಇದರ ಒಂದೇ ಒಂದು ಎಲೆನ ಕಿತ್ತು ನೆಟ್ಟರೆ ಸಾಕು, ಇಷ್ಟು ದೊಡ್ಡ ಗಿಡ ಆಗಿ ಸ್ವಲ್ಪ ದಿನದಲ್ಲೇ ತುಂಬಾ ಹೂವು ಕೊಡುತ್ತೆ. ಇದರಲ್ಲೂ ಲೋಕಲ್ ವೆರೈಟಿ ಮತ್ತು ಹೈಬ್ರಿಡ್ ವೆರೈಟಿ ಎರಡು ರೀತಿ ಇದೆ. ಲೋಕಲ್ ವೆರೈಟಿಯಲ್ಲಿ ವರ್ಷಕ್ಕೆ ಒಮ್ಮೆ ಅಥವಾ 2 ಸಾರಿ ಮಾತ್ರ ಹೂವು ಹರಡುತ್ತೆ. ಆದರೆ ನಾನು ಹಾಕಿರೋ ಹೈಬ್ರಿಡ್ನಲ್ಲಿ ಪ್ರತಿ ಸಾರಿ ಅಂದರೆ ಯಾವಾಗಲೂ ಹೂವಿರುತ್ತೆ. ಪ್ರತಿ ರಾತ್ರಿ ಕೂಡ 1-2 ಮಿಸ್ ಮಾಡ್ದಲೇ ಹರಳ್ತಿರುತ್ತೆ. ಆದ್ದರಿಂದ ಇದನ್ನು ಬೆಳೆಸೋದು ಹಾಗೆ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಆದರೆ ವಿಶೇಷವಾದ ಮಣ್ಣು ಗೊಬ್ಬರ ಏನನ್ನೂ ಕೇಳೋಲ್ಲ. ನೀವೇ ನೋಡ್ತಾ ಇರ್ಬೋದು, ಮಲ್ಲಿಗೆ ಹೂವಿನ ರೀತಿ ಗಿಡ ತುಂಬ ಹೂವು ಹರಳಿದೆ. ನೋಡಲಿಕ್ಕೆ ಎಷ್ಟು ಸಂತೋಷ ಆಗ್ತದೆ ಅಂದರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತದೆ. ಅದರಲ್ಲೂ ಪಾಟಲ್ಲಿ ಹಾಕಿಟ್ರಂತೂ ಒಳಗಡೆ ತೊಗೊಂಡ್ಬಂದು ರಾತ್ರಿ ಇಡೀ ಮನೆ ಒಳಗಡೆ ಇಟ್ಕೊಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಅದ್ರ ನೆಲದಲ್ಲಿ ಹಾಕಿದ್ರೆ ಎತ್ಕೊಂಡು ಬರೋಕ್ಕಾಗಲ್ಲ. ನನಗಂತೂ ಹೂವು ಅಂದರೆ ತುಂಬಾ ಇಷ್ಟ. ಅದರಿಂದ ಮತ್ತು ಈ ಹೂವನ್ನು ದೇವಪ್ರಿಯ ಹೂವು ಅಂತಲೂ ಕರೀತಾರೆ. ನನಗೆ ತಿಳಿದಿರೋ ಮಟ್ಟಿಗೆ ಈ ಹೂವಿನ ಗಿಡನ ಬೆಳೆಸೋದು ಈಸಿ, ಹಾಗೆ ಹೂಗಳು ಚೆನ್ನಾಗಿ ಬಿಡುತ್ತೆ. ಆದ್ದರಿಂದ ಈಸಿಯಾಗಿ ಗಾರ್ಡನ್ ಬೆಳೆಸಲಿಕ್ಕೆ ಇಷ್ಟಪಡುವಂಥವರು ಇದೊಂದು ಹೂವಿನ ಗಿಡನ ಬೆಳೆಸ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ತುಂಬ ಈಸಿ, ನೋ ಮೇಂಟೆನೆನ್ಸ್. ಅದರಿಂದ ಈ ಗಿಡ ನಾನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನಮ್ಮ ಮನೇಲಿ ಹರಳಿರೋವಂಥ ಈ ಹೂವಿನ ಬಗ್ಗೆ ನಿಮ್ಮ ಹತ್ರನೂ ಕೂಡ ತಿಳಿಸ್ಕೊಡ್ಬೇಕು ಅಂತ ಇಷ್ಟ ಆಯಿತು. ಆದ್ದರಿಂದ ನಾನು ನನ್ನ ಅಕೌಂಟ್ನಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ಹೂವಿನ ಗಿಡದ ಬಗ್ಗೆ ಅಥವಾ ನಾನು ಸ್ವಲ್ಪ ಪುಟ್ಟ ಮಾಹಿತಿ ಬಗ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.